ಸ್ಟಾರ್ಟಿಂಗ್ ಟ್ರಬಲ್. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಲೆಮನ್, ಹನಿ ಹಾಗೆ ಅರಿಶಿನ ಎರಡು ಇವೆಲ್ಲ ಸೇರಿಸಿ ತೊಗೊಂಡೆ. ಹಾಗೆ ಬೆಳಿಗ್ಗೆ ಇನ್ನೊಂದು ಕೆಲಸ ಮಾಡಿದೆ, ಕೂಡಿಸಿಟ್ಟಿರುವಂತಹ ಕೆನೆಯನ್ನು ಕಡ್ದು ನಾನು ಬೆಣ್ಣೆ ಮಾಡಿದೆ. ತುಪ್ಪ ಮಾಡೋಕ್ಕಿಂತ ಮೊದಲು ನಾನೇನು ಮಾಡ್ತೀನಿ ಅಂತಂದರೆ ಬೆಣ್ಣೆನ ಫಿಲ್ಟರ್ ನೀರಲ್ಲಿ ಒಂದು 2-3 ಸಾರಿ ವಾಶ್ ಮಾಡ್ತೀನಿ. ಏಕೆಂದರೆ ಕೆನೆ ನಾವು ಕೂಡಿಸಿ ಇಟ್ಟಿರೋದು ಒಂದು 10ರಿಂದ 15 ದಿನದವರೆಗೂ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ನಾನು ಯಾವತ್ತೂ ಬೆಣ್ಣೆನ ಕಾಯಿಸಲ್ಲ. ಅದನ್ನು ಕ್ಲೀನಾಗಿ ತೊಳಿತೀನಿ. ಸಾಧ್ಯವಾದಷ್ಟು ಕ್ಲೀನಾಗಿ ಅದನ್ನು ಮಾಡಿದರೆ ತುಪ್ಪ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಒಂದೇ ಒಂದು ರೀಸನು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಬ್ಯಾಗ್ ನಾನು ಐಕಿಯಾದಲ್ಲಿ ತಂದಿದ್ದು. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದನ್ನು ತಂದಿರೋದು ಐರನ್ ಬಟ್ಟೆಗಳನ್ನು ಹಾಕಿರೋಕ್ಕೆ. ಇದು ನೋಡಿ ಫುಲ್ 250-300 ಅಷ್ಟೇ ಇದ್ದಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇವನ್ ಇದು ವಾಟರ್ ಪ್ರೂಫ್ ಕೂಡ. ವಾಟರ್ ಪ್ರೂಫ್ ಇದು. ಎಷ್ಟೊಂದು ಬಟ್ಟೆಗಳನ್ನ ನಾವು ಇದರಲ್ಲಿ ಇಡ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ನಮ್ದು ಬಟ್ಟೆಗಳನ್ನ ಇಟ್ಟು ಇಸ್ತ್ರಿ ಕೊಡ್ತೀವಲ್ವಾ, ಸೊ ಅಲ್ಲಿ ಡಸ್ಟ್ ಆಗೋದಿಲ್ಲ, ಮೇನ್ ರೀಸನ್. ಆಮೇಲೆ ಫೋಲ್ಡ್ ಮಾಡಿರೋದು ಇದರಲ್ಲಿ ಹಾಗೆ ಇಟ್ಕೋಬಹುದು. ಸ್ಟಾರ್ಟಿಂಗ್ ಟ್ರಬಲ್. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಸೂಪರ್ ಆಗಿದ್ದೀವಿ. ಇವತ್ತು ನಾನು ಕ್ಯಾಂಡಲ್ ಮೇಕಿಂಗ್ ಒಂದು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮೀಶೋಯಿಂದ ಒಂದಿಷ್ಟು ಕ್ಯಾಂಡಲ್ ಮೇಕಿಂಗ್ ಥಿಂಗ್ಸ್ ಎಲ್ಲ ತರಿಸಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ನು ನಾನು ಮಾಡಿ ಇಟ್ಟಿದ್ದೀನಿ ಒಂದು ಸ್ವಲ್ಪ, ಬಟ್ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ. ಅದನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ನಾನು ಯಾವುದೇ ಕ್ಲಾಸ್ಗೂ ಹೋಗಿಲ್ಲ. ಯೂಟ್ಯೂಬ್ ನೋಡಿಕೊಂಡು, ಇನ್ಸ್ಟಾಗ್ರಾಮ್ದಲ್ಲಿ ಬರ್ತಿರೋ ರೀಲ್ಸ್ ನೋಡಿಕೊಂಡು ನಾನು ಒಂದಿಷ್ಟು ಕ್ಯಾಂಡಲ್ಸ್ನ ಮಾಡಿದ್ದೀನಿ. ನನಗೇನಂತ ತುಂಬ ಕ್ಯಾಂಡಲ್ ಮಾಡೋಕ್ಕೆ ತುಂಬ ತಲೆನೋವು ಅಂತೇನು ಅನಿಸಿಲ್ಲ. ಜಸ್ಟ್ ಅದು ವ್ಯಾಕ್ಸ್ ಮಾತ್ರ. ಆ ವ್ಯಾಕ್ಸ್ದಲ್ಲಿ ಒಂದು 4 ಥರ ಇದೆ. ಅದ್ರ ಬಗ್ಗೆ ನಾವು ಒಂದಿಷ್ಟು ಅರ್ಥ ಮಾಡ್ಕೋಬೇಕು. ಆಮೇಲೆ ಸ್ಕೆಂಟೆಡ್ ಕ್ಯಾಂಡಲ್ಸ್ನ ನಾವು ಅದರಲ್ಲಿ ಹಾಕೋ ಪರ್ಫ್ಯೂಮು ಯಾವ ಥರ ಯೂಸ್ ಮಾಡಬೇಕು, ಕಲರ್ಸು, ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಯೂಟ್ಯೂಬಲ್ಲಿ ಅಥವಾ ಅದೇ ಹೇಳಿದ್ನಲ್ಲ ರೀಲ್ಸಲ್ಲಿ ನೀವು ಅದ್ರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ತೊಗೊಂಡ್ರೆ ಮನೆಯಲ್ಲಿ ನೀವು ಆರಾಮಾಗಿ ಕ್ಯಾಂಡಲ್ಸ್ನ ಮಾಡ್ಬೋದು. ಯಾವುದೇ ಕ್ಲಾಸಸ್ ಹೋಗೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಮೀರಿ ನಿಮಗೆ ಮನೇಲಿ ಟ್ರೈ ಮಾಡಿದ ಮೇಲೂ ನಿಮ್ಗೆ ಕ್ಯಾಂಡಲ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ನೀವು ಕ್ಯಾಂಡಲ್ಸ್ ಮೇಕಿಂಗ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಏನು ಅಂತಂದರೆ ಕ್ಯಾಂಡಲ್ ಈಸಿಯಾಗಿ, ಅಂದರೆ ತುಂಬ ಡಿಸೈನರ್ ಕ್ಯಾಂಡಲ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಬೇಕು ಅಂತಂದರೆ ಕ್ಯಾಂಡಲ್ ಕ್ಲಾಸ್ನ ನೀವು ಜಾಯಿನ್ ಆಗ್ಬೋದು. ಬಟ್ ನಾನು ಎಲ್ಲ ನೋಡಿ ಕಲಿತು ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ನೋಡೋಣ ಇನ್ ಫ್ಯೂಚರ್ ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಓಕೆ, ನಾನಿವಾಗ ಮೀಶೋದಿಂದ ತರಿಸಿರೋ ಕ್ಯಾಂಡಲ್ಸ್ದು ಒಂದಿಷ್ಟು ತೋರಿಸ್ತೀನಿ. ಓಕೆ, ಐ ಆಮ್ ಬ್ಯಾಕ್. ಇದು ಎಲ್ಲರೂ ನೋಡಿರ್ತೀರ ಈ ಥರ. ಇದನ್ನು ನಾನು ಮೀಶೋದಿಂದ ತರಿಸಿದ್ದೀನಿ. ಎಷ್ಟು ಕೌಂಟ್ ಮಾಡಿಲ್ಲ, ಅದು ನೆನಪು ಕೂಡ ಇಲ್ಲ. ಎಷ್ಟೊಂದಿದೆ, 170 ರುಪೀಸ್ಗೆ ನನಗೆ ಇಷ್ಟೊಂದು ಬಂದಿದೆ. ಹಾಗೆ ಇದ್ರ ಜೊತೆ ನನಗೆ ಅದು ವಿಕ್ಸ್ ಅಂತ ಹೇಳ್ತಾರಲ್ಲ, ಅದು ಕೂಡ ಇದೆ. ತೋರಿಸ್ತೀನಿ ಒಂದೊಂದಾಗಿ. ಇದನ್ನು ನಾವು ದೀಪಾವಳಿ ಫೆಸ್ಟಿವಲ್ ಆ ಥರದ್ದೆಲ್ಲ ಮನೆ ಮುಂದೆ ಇದನ್ನು ಫ್ರಂಟಿ ಬದಲು ಇದನ್ನು ಕೂಡ ಅದರಲ್ಲಿನೇ ಇಟ್ಟು ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡಬಹುದು. ಓಕೆ, ಇದು ಇದೆ. ಈ ಸಿಲಿಕಾನ್ ಇದನ್ನು ಕೂಡ ನಾನು ತರಿಸಿದ್ದೀನಿ. ಇದು ಸ್ಟಾರ್ ಥರ. ಈ ಸಿಲಿಕಾನ್ ಮೋಲ್ಡ್ಸು ತುಂಬ ಸ್ಮೂತ್ ಆಗಿರುತ್ತೆ. ನಾವು ಆರಾಮಾಗಿ ಹೇಗೆ ಬೇಕೋ ಹಾಗೆ ಇದನ್ನು ನಾವು ಯೂಸ್ ಮಾಡ್ಬೋದು.
ಇದನ್ನು ಬರೀ ನಾವು ಕ್ಯಾಂಡಲ್ಗಷ್ಟೇ ಅಲ್ಲ, ಇವನ್ ಯು ಕ್ಯಾನ್ ಯೂಸ್ ಇನ್ ರೆಫ್ರಿಜಿರೇಟರ್, ಐ ಮೀನ್ ಐಸ್ ಕ್ಯೂಬ್ಗೋಸ್ಕರನೂ ನಾವು ಇದನ್ನು ಯೂಸ್ ಮಾಡ್ಬೋದು. ಕಪ್ ಕೇಕ್ ಮಾಡೋಕ್ಕೆ ಕೂಡ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಇದಕ್ಕಿಂತ ಇದು ತುಂಬ ಸ್ಮೂತಾಗಿದೆ. ಕಲರ್ ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ ಅಂತ, ಪಿಂಕ್. ಇದು ಈ ಥರ. ನೆಕ್ಸ್ಟ್ ಇದು ಆ್ಯಕ್ಚುಲಿ ಕೇಕ್ದೆ, ನಾನು ಕ್ಯಾಂಡಲ್ಗೆ ಅಂತ ತರಿಸಿದ್ದೀನಿ. ಇದು ಸಿಕ್ಕಾಪಟ್ಟೆ ಸ್ಮೂತಾಗಿದೆ. ಇವೆರಡಕ್ಕಿಂತ ಇದು ಕೈಯಲ್ಲಿ ಹಿಡಿಯೋಕ್ಕಾಗ್ತಿಲ್ಲ, ಅಷ್ಟೊಂದು ಸ್ಮೂತಾಗಿದೆ ಫ್ರೆಂಡ್ಸ್. ಇದು ಹಾಳೆಗಿಂತ ಸ್ಮೂತಾಗಿದೆ. ನಾವು ಕಪ್ ಕೇಕ್ ಎಲ್ಲ ತೊಗೊಳ್ತೀವಲ್ವಾ, ಸೇಮ್ ಅದೇ ಒಂದು ಡಿಸೈನಲ್ಲಿದೆ. ಹಾಗೆ ಇದನ್ನು ಸೇಮ್. ಇದು ಒಂದು ಸ್ವಲ್ಪ ಎಲ್ಲದಕ್ಕಿಂತ ಇದೊಂದು ಸ್ವಲ್ಪ ಥಿಕ್ ಆಗಿದೆ, ಚೆನ್ನಾಗಿದೆ ಅಲ್ವಾ ಕಲರು. ಓಕೆ, ಇದಿಷ್ಟಾಯಿತು. ಇದು ನಾನು ಆ್ಯಕ್ಚುಲಿ ಮನೆಯಲ್ಲಿ ಚಾಕ್ಲೇಟ್ ಮಾಡಬೇಕು ಅಂತ ತರಿಸಿದ್ದೆ ಲಾಸ್ಟ್ ಇಯರು, ಬಟ್ ಇವಾಗ ಚಾಕ್ಲೇಟ್ ಮಾಡಿಲ್ಲ. ಸೊ ಹೀಗಾಗಿ ನಾನು ಇದರಲ್ಲಿ ಇದನ್ನು ಕ್ಯಾಂಡಲ್ಗೋಸ್ಕರ ಯೂಸ್ ಮಾಡ್ತಿದ್ದೀನಿ. ಇದು ವ್ಯಾಕ್ಸ್ ತರಿಸಿರೋದು, ಸೋಯಾಬೀನ್ ವ್ಯಾಕ್ಸ್. ಆ್ಯಕ್ಚುಲಿ ನಾವೆಲ್ಲ ಕ್ಯಾಂಡಲ್ ತರ್ತೀವಲ್ವ, ಅದು ಚೀಪ್ ಆ್ಯಂಡ್ ಬೆಸ್ಟ್ ಹೇಗೆ ಸಿಗುತ್ತೆ ಅಂತಂದರೆ, ಅದು ಪ್ಯಾರಾಫಿನ್ ವ್ಯಾಕ್ಸ್ ಅಂತ ಹೇಳ್ತೀವಿ. ಅದು ಜಸ್ಟ್ ಬೆಳಕಿಗೋಸ್ಕರ ಅಷ್ಟೇ ಯೂಸು, ಬಟ್ ನಮ್ಮ ಅಟ್ಮಾಸ್ಫಿಯರ್ಗೆ ಅದು ಒಳ್ಳೆಯದಿಲ್ಲ, ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಸಾರಿ, ಇನ್ನೊಂದು ಮೋಲ್ಡ್ ತರಿಸಿದ್ದೀನಿ. ಈ ಮೋಲ್ಡ್ ಇನ್ನೂ ಯೂಸ್ ಮಾಡಿಲ್ಲ, ಯಾಕಂದರೆ ನಾನು ತರಿಸೋ ಈ ವ್ಯಾಕ್ಸ್ಗೆ ಫುಲ್ ಎಲ್ಲ ಇದು 1/4 kg ಇದಕ್ಕೆ ವ್ಯಾಕ್ಸ್ ಬೇಕಾಗ್ಬೋದು ಅನ್ಕೋತೀನಿ. ಮಾಡ್ತೀನಿ, ಇದನ್ನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಚಿಕ್ಕದು ಚಿಕ್ಕದು ತೋರಿಸಿದ್ನಲ್ಲ, ಅದ್ರ ಜೊತೆಗೆ ನನಗೆ ಬಂದಿದೆ ಫ್ರೆಂಡ್ಸ್. ಇದು ಯಾಕೆ ಅಂತಂದರೆ, ನಾವು ಕ್ಯಾಂಡಲ್ ಮೇಕಿಂಗಲ್ಲಿ ಯೂಸ್ ಮಾಡೋಕ್ಕೆ ಬೇಕಾಗುತ್ತೆ. ನಾವು ವ್ಯಾಕ್ಸ್ ಹಾಕುವಾಗ ಇದನ್ನು ಹೀಗಿಟ್ಟು ವ್ಯಾಕ್ಸ್ ಹಾಕಿದ ತಕ್ಷಣ ಅದು ಹಿಂಗೆ ಕೆಳಗಡೆ ಬಿದ್ದೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದನ್ನು ಸಪೋರ್ಟಿಂಗಾಗಿ ಇದರಲ್ಲಿ ಈ ವಿಕ್ಸ್ ಇದು ಬರೋ ಥರ ಇದನ್ನು ಹಾಕಿ ಹಿಂಗಿಟ್ರೆ ಅದು ಅಲ್ಗಾಡಲ್ಲ ಅನ್ನೋ ಒಂದು ರೀಸನ್ನು. ವ್ಯಾಕ್ಸ್ ತೋರಿಸಿದ್ನಲ್ಲ, ಅದು ಫಸ್ಟ್ ಟೈಮ್ ತರಿಸಿದ್ದು. ಅದ್ರ ಜೊತೆಗೆ ನನಗೆ 3 ಕಲರ್, ಒಂದು ಬ್ಲೂ, ಯೆಲ್ಲೋ ಕಲರ್, ಇದು ಒಂದು ಬ್ರೌನ್, ರೆಡ್ ಕಲರ್ ಇದೆ. ನಾನಿದು ಸೇಫಾಗಿ ಇರಲಿ ಅಂತ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ನಿಮಗೋಸ್ಕರ ಒಂದು ಸಿಂಪಲ್ ಆಗಿರೋ ಒಂದು ಕ್ಯಾಂಡಲ್ ಮಾಡಿ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ನಾನು ವ್ಯಾಕ್ಸನ್ನು ಮೆಲ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಒಂದು ಸ್ವಲ್ಪ ಇದನ್ನು ಹೀಟ್ ಮಾಡಬೇಕು. ಹೀಟ್ ಮಾಡಿ ಆದಮೇಲೆ ಇದರಲ್ಲಿ ಹಾಕ್ತಿದ್ದೀನಿ. ಸೊ ನಿಮಗೆ ಯಾವ ಥರ ಡಿಸೈನ್ ಬೇಕು ನೀವು ಆ ಥರ ಕ್ಯಾಂಡಲ್ನ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಡಿಸೈನ್ ಮಾಡಿ ತೋರಿಸ್ತೀನಿ. ಹಾಂ, ಬಂದದ. ಸೊ ಇವಾಗ ಇಷ್ಟು ಹಾಕಾಯ್ತು. ಆಮೇಲೆ ನಾವು ಯಾವತ್ತೂ ಇದನ್ನು ಮರಿಬಾರ್ದು, ಇದಕ್ಕೆ ವಿಕ್ಸ್ ಅಂತ ಹೇಳ್ತಾರೆ. ಸೊ ಇದು ಚಿಕ್ಕದಿದೆಯಲ್ಲ, ಇದು ಆರಾಮಾಗಿ ಇದರಲ್ಲಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್, ನೋ ಪ್ರಾಬ್ಲಮ್. ಗಟ್ಟಿ ಆಗ್ತಾ ಇದೆ. ಸೊ ಇದು ವ್ಯಾಕ್ಸ್ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ. ಸೊ ಇನ್ನೊಂದು ಸರಿ ಹಾಕ್ತೀನಿ. ಗೌರಿ ಈ ಕಡೆ ಬರ. ನೋ, ಆನ್ ಅದ ಏನು ನೋಡೋದು ಮೊಬೈಲ್. ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಇದು ಮೇಲೆ ಒಂದು ಸ್ವಲ್ಪ ಫ್ಲವರ್ ಲುಕ್ ಕೊಡಲಿಕ್ಕೆ ಒಂದು ಸ್ವಲ್ಪ ಇದು ಹಾಕ್ತೀನಿ. ಏನು ನೋಡು. ಓ ಮೈ ಗಾಡ್, ಇದು ಈ ಥರ ಆಗ್ತಿರ್ತದೆ ಭಾಳ. ಇನ್ನೊಂದ್ಸರಿ ಇದನ್ನು ಹೀಟ್ ಮಾಡ್ಕೊಂಬರ್ತೀನಿ. ಇಲ್ಲಿ ನೋಡಿ, ಇದು ಆಲ್ರೆಡಿ 1-2 ನಿಮಿಷಗೇ
ಈ ಥರ ವ್ಯಾಕ್ಸ್ ಈ ಥರ ಆಗ್ತಿದೆ. ಸೊ ಅದನ್ನು ಕರೆಕ್ಟಾಗಿ ನಾವು ಹೀಟ್ ಮಾಡಬೇಕು. ಇದನ್ನು ಮತ್ತೆ ನಾನು ಇನ್ನೊಂದು ಸರಿ ಹೀಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ಒಂದಿಷ್ಟು ಐಡಿಯಾಸ್ ಮೇಲೆ ಏನೋ ಒಂದು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇದು ತುಂಬ ಸಿಂಪಲ್ ಆಗುತ್ತೆ ಅಲ್ವಾ? ಸೊ ಹೀಗಾಗಿ ಒಂದಿಷ್ಟು ಅದ್ರ ಮೇಲೆ ಹೂವಿನ ಥರ ಅಂದರೆ ಏನಾದರೂ ಒಂದು ಸ್ವಲ್ಪ ಡಿಸೈನ್ ಬಂದರೆ ಕ್ಯಾಂಡಲ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಸೊ ಅದನ್ನು ನಾನು ರೆಡಿ ಮಾಡ್ತಿದ್ದೀನಿ. ಓಕೆ, ನೋಡೋಣ ಅದು ಹೇಗೆ ಬರುತ್ತೆ ಅಂತ ರಿಸಲ್ಟ್. ಫ್ರೆಂಡ್ಸ್, ನಾನಿನ್ನೂ ಕ್ಯಾಂಡಲ್ಸ್ಗೆ ಬೇಕಾಗಿರೋ ಒಂದಿಷ್ಟೆಲ್ಲ ಸಾಮಾನು ತೊಗೋಬೇಕು. ಒಂದು ಯೆಲ್ಲೋ ಕಲರ್, ಫ್ರೆಂಡ್ಸ್, ಇದ್ರದ್ದು ಹೀಟ್ ಮಾಡೋದೊಂದು ಹೀಟರ್ ಚೇಂಜ್, ಆಮೇಲೆ ಇದ್ರದ್ದೆಲ್ಲ ಪಾತ್ರೆಗಳನ್ನು ನಾವು ಬೇರೆ ಬೇರೆ ತಗೋಬೇಕು. ಬಟ್ ಇವಾಗ ನಾನು ಮನೇಲಿರೋದನ್ನೇ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಎಸ್, ಕಮ. ಇದು ಲಾಸ್ಟ್ ಒಂದು ರೆಡ್ ಕಲರ್ ಇದಾಗಿಲ್ಲಲ್ಲ. ಸರಿ ಗೌರಿ. ಫ್ರೆಂಡ್ಸ್, ಈಗ ಇದು ಆಲ್ರೆಡಿ ಡ್ರೈ ಆಗಿದೆ, ಬಟ್ ಇನ್ನೂ ಆಗಬೇಕು, ಫುಲ್ ಡ್ರೈ ಆಗಬೇಕು. ಆಮೇಲೆ ನಾನು ಮಾಡಿರೋ ಕ್ಯಾಂಡಲ್ಸ್ನ ಎಲ್ಲಿಟ್ಟು ನಾವು ಒಟ್ಟ ಸಿಗೋಲು ಅಲ್ಲ. ಸೊ ಈಗ ಏನಂತಂದ್ರೆ, ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಯಿತು. ಇದನ್ನು ಕಟ್ ಮಾಡಿಬಿಡೋಣ ಫ್ರೆಂಡ್ಸ್. ಓಕೆ, ಆನದ ಇದನ್ನು ಒಂದು ಸ್ವಲ್ಪ ಕಟ್ ಮಾಡ್ತೀನಿ. ಇದು ಜಾಸ್ತಿ ಆಯ್ತು, ಇದು ಬತ್ತಿ. ಹಾಗೆ ಇದನ್ನು ಕಟ್ ಮಾಡ್ತೀನಿ. ಮತ್ತು ಇದನ್ನು ನಾವು ಎಸೆಯೋ ಬದಲು ಇನ್ನೊಂದು ನಾವು ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನು ಗೊತ್ತಾ, ಆಲ್ರೆಡಿ ಇದು ಡ್ರೈ ಆಗಿದೆ. ನಾನು ತೆಳಗೆ ಮಾಡ್ಬೇಕಂತ ಸ್ವಲ್ಪ ಹಾಕಿನದು, ಅದಕ್ಕೆ ಹಂಗಾಯ್ತದು. ಒನ್ನು ಅದು ತೆಳಗೆ ಹಾಕಿನ ಏನೇ ಆವಾಗಲೇ ಮಾಡಿದ್ದು, ಅದು ಬ್ರೇಕ್ ಆಗೋಯ್ತು. ಎರಡೂ ಬ್ರೇಕ್ ಆಯಿತು. ಇದು ಒಂದೇ ಬಂದಿರೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ರೋಸ್ ಡಿಸೈನು. ಮತ್ತು ಇನ್ನೊಂದು ಸರಿ ನಾನು ಹೀಟ್ ಮಾಡಿ ಹಾಕಿದ್ದೀನಿ. ಇದನ್ನು ಬೇಡ, ಆಮೇಲೆ ತೋರಿಸು. ಅದಕ್ಕೊಂದು ಇದು
ಟೀ. ಅಂದ್ರೆ ಗೊತ್ತಿಲ್ಲ. ಅಷ್ಟು ಲಾಸ್ಟ್ ಸೆಂಟೆನ್ಸ್ ಚೇಂಜ್ ಗೊತ್ತಿಲ್ಲ. ಹಂಗೆ ಗೊತ್ತಾಗ್ತದೆ ನದೀತಿ. ಏನೋವ ನನಗೇನು ಹಂಗೆ ಅನ್ಸಂಗಿಲ್ಲ, ನೀ ಹಂಗೆ ಅನ್ಕೊಳ್ಳಿ. ಸೊ ಆಲ್ರೆಡಿ ನಾನೊಂದು ಈ ಬತ್ತಿಲಿ ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನು ಹಾಕ್ತೀನಿ ಫ್ರೆಂಡ್ಸ್. ಇನ್ನೂ ದೊಡ್ಡದು ಮಾಡಬೇಕಾ ಹೋಲ್? ಗೌರಿ, ಎಸ್. ಹಾಗೆ ನಾವು ಕ್ಯಾಂಡಲ್ ಮಾಡುವಾಗ ಏನಾದರೂ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಸೊ ಪ್ರತಿ ಸಾರಿನೂ ನಾವು ಹೊಸದೇನಾದರೂ ಒಂದು ಟ್ರೈ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಎಷ್ಟೊಂದು ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಸೊ ಇವತ್ತು ಕೂಡ ಒಂದು ಮಿಸ್ಟೇಕ್ ನಾನು ಮಾಡಿದೆ. ಅದೇನು ಅಂತಂದರೆ, ಇದು ಮೇಲಿರೋ ಫ್ಲವರ್ನ ನಾನು ಹಾಕಿರಲಿಲ್ಲ ಅಂದರೆ ಇದಕ್ಕೆ ಬರೋ ಈ ವಿಕ್ಸು ಕರೆಕ್ಟಾಗಿ ಆಗಿರ್ತಿತ್ತು. ಬಟ್ ಈ ಫ್ಲವರ್ನ ಹಾಕಿದ ಮೇಲೆ ಇದು ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ ನೋಡಿ. ಬಟ್ ಓಕೆ, ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ಇವತ್ತಿನ ನನ್ನ ಈ ಕ್ಯಾಂಡಲ್ ಮೇಕಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು, ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಚೆನ್ನಾಗಿದೆಯಾ ಗೈಸ್? ಸೊ ಫ್ರೆಂಡ್ಸ್, ಇವತ್ತಿನ ನಂದು ಕ್ಯಾಂಡಲ್ ಮೇಕಿಂಗ್ ವಿಡಿಯೋ ಹೇಗೆ ಅನ್ನಿಸ್ತು, ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇನ್ನೂ ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇದು ನಮ್ಮ ಹೊಸ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎದಕ್ಕೆ ನಗ್ತಿ? ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನಾಳೆ ಹೊಸ ಒಂದು ಬ್ಲಾಗ್ದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಸಿ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಸಾಕು, ಚಂದ ಅದು, ಮಸ್ತಾಗಿ ಅವನು ಕ್ಯಾಂಡಲ್ಸ್.